ಹಾಯ್ ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೊಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು ನಿರ್ಮಾಪಕರು ಹಾಗೂ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿಯ ಉಮೇಶ್ ಬಣಕಾರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಹೇಗಿದ್ದೀರಾ ಸರ್? ಇದನ್ನೆಲ್ಲ ಇಲ್ಲದಂತೆ. ಓಹ್, ಏನು ಸರ್ ಈ ಮಾತಿನ ಅರ್ಥ ಆಗಲಿಲ್ಲ ನಾನು. ಮಾತಿನ ಅರ್ಥ ಅಂದರೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ, ನಿರ್ಮಾಪಕರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆ, ಚಿತ್ರಮಂದಿರಗಳು ಬಂದಾಗ್ತಾ ಇರತಕ್ಕಂಥದ್ದು, ತಾಂತ್ರಿಕ ವರ್ಗದವರಿಗೆ ಕೆಲಸ ಇಲ್ಲದೆ ಇರತಕ್ಕಂಥದ್ದು ಎಲ್ಲವನ್ನು ತುಂಬ ಹತ್ತಿರದಿಂದ ನೋಡ್ತಾ ಇರೋದ್ರಿಂದ ಇದೇನೆ ಆದರೆ ಇಲ್ದಂಗೆ, ಇದ್ದನಲ್ಲ ಇಲ್ಲದಂತೆ. ನೈಸ್ ಸರ್. ಸರ್, ನನಗೆ ನಿಮ್ಮನ್ನು ನೋಡಿದಾಗ ನಾನು ಅವಾಗ ಸುಮಾರು ಸರ್ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತೀನಿ. ಒಂದು ಕಡೆ ನಿಂತಲ್ಲಿ ಇಲ್ಲ ನನಗೆ. ಅಂದರೆ ಈ ಕಾಲ್ಗಳು ನಿಮ್ದು ಒಂಥರ ಓಡಾಡ್ತಾ ಇರ್ತವೆ. ಈಗ ನೋಡಿ, ಒಂದು ಕಡೆ ಈಗ ಹೊಸಬ್ರು ಸಿನಿಮಾಗಳಂದ್ರೆ ಅಲ್ಲೂ ಇರ್ತೀರಾ, ಚಿತ್ರರಂಗದ ಏನೋ ಸಮಸ್ಯೆಗಳಾದ್ರೆ ಅಲ್ಲೂ ಇರ್ತೀರಾ. ಸರ್, ಎಲ್ಲ ಕಡೆ ಓಡಾಡ್ತಿರ್ತೀವಿ. ಹೆಂಗೆ ಸರ್ ಮ್ಯಾನೇಜ್ಮೆಂಟ್ ಇದು, ಯಾವ ರೀತಿ ಅಂತಂದು? ಮಣ್ಣು ಸೇರುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು. ಜಗದ ಕಲ್ಯಾಣಕ್ಕೆ, ಜನರ ಉದ್ಧಾರಕ್ಕೆ ನಿನ್ನ ಕೊಡುಗೆಯನ್ನಿತ್ತು ನೀವು ಹೊರಟು ಹೋಗು ಅನ್ನುವಂಥ ನನ್ನ ತಂದೆ ಡಾಕ್ಟರ್ ಮಹದೇವ್ ಬಣಕಾರ್ ಅವರ ಸಿದ್ಧಾಂತಕ್ಕೆ ಬದ್ಧನಾಗಿರೋನು ನಾನು. ಸೊ ಹೀಗಾಗಿ ಒಂದು ಕಡೆ ನಾನು ಇರಲ್ಲ, ಇರ್ಕೂಡ್ದು. ಮನುಷ್ಯನಾದವನು ಇರೋ ತನಕನೂ ಏನಾದರೂ ಒಂದು ಮಾಡ್ತಾ ಇರಬೇಕು. ನನ್ನ ಕೆಲಸ ನಿಮ್ಮ ಕೆಲಸ ಅಲ್ಲ, ತುಂಬ ಸದಾ ಆ್ಯಕ್ಟಿವ್ ಆಗಿರ್ತೀರ ನೀವು. ಅದನ್ನೇ ನಮಗೆ ಅದು ಆ ಥರ ಇದ್ದರೆ ನಾವು ಸ್ವಲ್ಪ ದಿವಸ ಹೆಚ್ಚಿಗೆ ಬದುಕ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಎಸ್ ಸರ್, ಎಸ್ ಸರ್. ಎಷ್ಟು ಈ ನಿರ್ಮಾಪಕರ ಸಂಘದ ಅಧ್ಯಕ್ಷ ಅನ್ನುವಂತಹ ಒಂದು ಸ್ಥಾನ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ಜವಾಬ್ದಾರಿ, ಮತ್ತು ಅದನ್ನು ಹೇಳಬೇಕಂದ್ರೆ ಯಾವ ರೀತಿ ಸರ್? ಈಗ ಅದು ಆ್ಯಕ್ಚುಲಿ ಚಿತ್ರರಂಗದ ಪ್ರತಿಯೊಬ್ಬರ ಜವಾಬ್ದಾರಿನೂ ನಂದು ಅಧ್ಯಕ್ಷ ಅಂತಲ್ಲ. ಅಧ್ಯಕ್ಷ ಎಷ್ಟು ದಿವಸ ಇರ್ತದೆ ಸರ್, ಮುಗಿದೋಗ್ತದೆ. ಆದರೆ ಚಿತ್ರರಂಗವನ್ನೇ ನಂಬಿ ಚಿತ್ರರಂಗದಲ್ಲೇ ತೊಡಗಿರ್ತಕ್ಕಂತಹ ಬಹಳಷ್ಟು ಜನ, ತಾಂತ್ರಿಕ ವರ್ಗದವರಾಗಿರ್ಬೋದು, ನಿರ್ಮಾಪಕರುಗಳಾಗಿರ್ಬೋದು, ನಿರ್ದೇಶಕರುಗಳಾಗಿರ್ಬೋದು, ಹಾಗೆಯೇ ಭಾಳಷ್ಟು ಹಿರಿಯರು ಏನು ನಮ್ಮ ಚಿತ್ರರಂಗವನ್ನು ಮತ್ತು ಈ ಒಂದು ಹಂತಕ್ಕೆ ತಂದು ನಿಲ್ಲಿಸೋ ಒಂದು ಇದಕ್ಕೆ ಯಾರೆಲ್ಲ ಶ್ರಮ ವಹಿಸಿದ್ದಾರೆ ಅವರೆಲ್ಲರೂ ಮಾಡಿರೋದಕ್ಕಿಂತ ವ್ಯತಿರಿಕ್ತವಾಗಿ ನಾವೇನು ಮಾಡ್ತಾ ಇಲ್ಲ. ಅವರಲ್ಲಿ ಒಂದು ನಮ್ಮ ಸಣ್ಣ ಅಳಿಲು ಸೇವೆ ಮಾಡ್ತಾಯಿದ್ದೀವಿ ಅಂದರೂ ಕೂಡ ತಪ್ಪಾಗಲಾರ್ದು. ಇವತ್ತಿನ ಒಂದು ಪರಿಸ್ಥಿತಿ ಅದು ಹೇಳಿದ್ನಲ್ಲ, ತುಂಬ ಘೋರವಾಗಿದೆ.